ಎಲ್ರಿಗೂ ನಮಸ್ಕಾರ. ವೇದಿಕೆಗೆ ನಾನು ಖಂಡಿತವಾಗ್ಲೂ ಅತಿಥಿಯಾಗಂತೂ ಬಂದಿಲ್ಲ. ಇದು ನನ್ನ ಫ್ಯಾಮಿಲಿ ಪ್ರೋಗ್ರಾಮ್. ಸೊ ಹಾಗಾಗಿ ಫ್ಯಾಮಿಲಿ ಮೆಂಬರ್ ಆಗಿ ಬಂದಿದ್ದೀನಿ. ಸೊ ನವೀನ್ ಈಸ್ ಲೈಕ್ ಮೈ ಬ್ರದರ್ ಆ್ಯಂಡ್ ಸ್ಯಾಮ್ ಫ್ಯಾಮಿಲಿ ಇರ್ತಕ್ಕಂಥ ಎಲ್ಲರೂ ಸಹ ನನಗೆ ಬಹಳ ಆತ್ಮೀಯರು. ಆಮೇಲೆ ಈ ವೇದಿಕೆ ಮೇಲೆ ಅವ್ರನ್ನ ಹೊಗಳ್ತೀನಿ ಅಂತ ಖಂಡಿತವಾಗ್ಲೂ ತಿಳ್ಕೊಳ್ಬೇಡಿ. ಅವರಲ್ಲಿ ಏನಿದೆ ಅದನ್ನು ನಾನು ಹೇಳ್ತೀನಿ ಅಷ್ಟೇ. ಸೊ ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಕೋವಿಡ್ ಬಂದಾಗ ನಿಮಗೆ ಗೊತ್ತು, ಅವ್ರ ಸಾಮ್ರಾಜ್ಯ ಸುಮಾರು ಒಂದು 5,000-6,000 ಜನ ಸಾಮ್ರಾಜ್ಯವನ್ನು ಕಟ್ಕೊಂಡಿರುವಂಥವ್ರು, ಎಲ್ಲ ಎಂಪ್ಲಾಯೀಸು. ಆ ಟೈಮಲ್ಲಿ ಎಲ್ಲರೂ ಎಂಟೈರ್ ವರ್ಲ್ಡ್ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ, ಒಂದು ಹೊತ್ತು ಊಟನೂ ಸಿಗುತ್ತೋ ಇಲ್ಲೋ ಅಂತ ಆತಂಕ ಇದ್ದಂಥ ಒಂದು ಸಮಯದಲ್ಲಿ ಅವ್ರು 5,000-6,000 ಜನ ಎಂಪ್ಲಾಯೀಸ್ ಏನಿದ್ದಾರೆ, ವರ್ಕರ್ಸ್ ಏನಿದ್ದಾರೆ, ಅವ್ರ ಸ್ಟಾಫ್ ಏನಿದ್ದಾರೆ, ನೀವು ನಂಬ್ತಿರೋಲ್ಲ, ಒಬ್ಬರೂ ಸಹ ಉಪವಾಸ ಮಲಗಿಲ್ಲ. ಬಟ್ ಅವ್ರೆಂಥ ಪರಿಸ್ಥಿತಿಯಲ್ಲಿದ್ದರು ಅಂದರೆ, ಎಲ್ರಿಗೂ ಕಣ್ಣಿಗೆ ಔಟ್ಲುಕ್ ಕಾಣಿಸುತ್ತೆ, ನವೀನ್ ತುಂಬ ದೊಡ್ಡ ಶ್ರೀಮಂತ, ಅದ್ಭುತವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅಂತ. ಆದರೆ ಅವ್ರ ಫ್ಯಾಮ್ಲಿಗೆ ನಾನು ತೀರಾ ಕ್ಲೋಸ್ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಮನೆಯಲ್ಲೇ ಇದ್ವಿ. ಅವರು ಮತ್ತೊಬ್ಬರ ಹತ್ರ ಸಾಲ ತಗೊಂಡು ಅಷ್ಟೂ ಜನನ್ನ ಅವರು ಉಪವಾಸ ಇಲ್ಲದಿರೋ ಥರ ಸಾಕಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಸಹಕರಿಸಿದ್ದಾರೆ, ಜೊತೆಯಲ್ಲಿ ಸಂಭಾಳಿಸಿದ್ದಾರೆ, ಪ್ರೀತಿಸಿದ್ದಾರೆ. ಬಿಕಾಸ್ ಆ ಪ್ರೀತಿ ಇಲ್ಲ ಅಂದರೆ ಒಂದು ಸಾಮ್ರಾಜ್ಯನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಯಾರೋ ಅವ್ರ ಮನೆ ಮುಂದೆ ಎತ್ಕೊಂಡಿದೆ ಕಾರ್ನರಲ್ಲಿ, ಯಾರೋ ಒಬ್ರು ಹೇಳ್ತಾ ಇದ್ರು, ಆ ಒಯ್ಯಿನ ಮನೆಯಲ್ಲಿ ಕೆಲಸದವ್ರು ಅಷ್ಟೇ ಅಲ್ಲ ಗುರು, ನಾಯಿ ಆಗಾದರೂ ಹೋಗಿ ಸೇರ್ಕೊಂಡ್ಬಿಡ್ಬೇಕು ಗುರು. ಎ ಸಿ ಐತೆ ಗುರು ಅವ್ರ ಮನೆಯಲ್ಲಿ, ನಾಯಿಗೆ ಎ ಸಿ ರೂಮ್ ಕಟ್ಟಿಸ್ಕೊಟ್ಟವ್ರ ಒಯ್ಯ, ಕೆ ಜಿ ಮಾಂಸ ಹಾಕ್ತಾರೆ ನಾಯಿಗೆ ಅಂತ. ಅಂದರೆ ಅವ್ರ ಮನೇಲಿರೋ ಪ್ರಾಣಿಗಳನ್ನೂ ಸಹ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಯಾವುದೋ ದೇಶ ವಿದೇಶದಿಂದ ಪಕ್ಷಿಗಳನ್ನ ತೊಗೊಂಬರ್ತಾರೆ, ಹಸು ಕರುಗಳನ್ನ ಕರ್ಕೊಂಬರ್ತಾರೆ, ಎಲ್ಲರನ್ನೂ ಸಾಕ್ತಾರೆ. ಅವ್ರ ಮನೇಲಿ ಯಾರೇ ಕೆಲಸಕ್ಕಿದ್ರು ಸಹ ಅವ್ರ ಮಕ್ಕಳನ್ನ ಶಾಲೆಗೆ ಸೇರಿಸೋದ್ರಿಂದ ಹಿಡಿದು, ಅವ್ರ ಕಷ್ಟ ಸುಖ ಏನಿದೆ ಎಲ್ಲ ನೋಡ್ಕೊಳ್ಳೋದ್ರಿಂದ ಹಿಡಿದು ತೀರಾ ಫ್ಯಾಮಿಲಿಯವ್ರ ಥರನೇ ಟ್ರೀಟ್ ಮಾಡ್ತಾರೆ ಹೊರತು ಅವ್ರ ಕೆಲಸದವ್ರ ಥರ ಟ್ರೀಟ್ ಮಾಡಿದ್ದನ್ನು ನಾನು ಯಾರನ್ನೂ ಇದುವರೆಗೂ ನಾನು ನೋಡಿದ್ದೇ ಇಲ್ಲ. ಸೊ ಹಾಗಾಗಿನೇ ಅವರ ಸ್ನೇಹಿತರ ಬಳಗ ಏನಿದೆ ತುಂಬ ಅದ್ಭುತವಾಗಿದೆ. ಒಂದು ಸರಿ ಅವ್ರು ಯಾರಾದರೂ ಸ್ನೇಹಿತರಾದರೆ ಅವ್ರು ಯಾರನ್ನೂ ಅವ್ರನ್ನ ಬಿಟ್ಟು ಹೋಗುವಂಥ ಸಾಧ್ಯತೆಗಳೇ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿಸ್ತಾರೆ. ಆ್ಯಂಡ್ ಈ ಶುದ್ಧ ತಿಂಡಿ ಒಂದು ಟಾಪಿಕ್ಗೆ ಬರಬೇಕಾದ್ರೆ, ಇದನ್ನು ಶುದ್ಧ ತಿಂಡಿನ ಮಾಡಿ ಅವರು ಹಣ ಸಂಪಾದನೆ ಮಾಡಬೇಕು, ಕೋಟಿ ಬಾಚ್ಕೊಳ್ಬೇಕು ಅಂತ ಖಂಡಿತವಾಗ್ಲೂ ಆ ಉದ್ದೇಶ ಅವ್ರಿಗಿಲ್ಲ. ಆ ಉದ್ದೇಶ ಇತ್ತು ಅಂದರೆ ಅವರು ಬೇರೆ ಬಿಸ್ನೆಸ್ ಮೇಲೋ ರಿಯಲ್ ಎಸ್ಟೇಟ್ ಮೇಲೋ ಎಲ್ಲೋ ಆಗ್ತು ಅಂದರೆ 1 to 2 ಒಂದು 2-3 ತಿಂಗಳಲ್ಲಿ ಆಗೋಗುತ್ತೆ. ಆದರೆ ಪ್ಯೂರ್ಲಿ ಅವ್ರು ಈ ಶುದ್ಧ ತಿಂಡಿ ಮಾಡಿದಂಥ ಒಂದು ಆಸೆ ಏನಿತ್ತು ಅಂದರೆ, ಈ ಭಾಗದಲ್ಲಿ ಎಷ್ಟೊಂದು ಲಾರಿಗಳು ಓಡಾಡುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡುತ್ತೆ, ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮದ ವರ್ಗದ ಜನ, ಈ ಕಡೆ ಸಾಕಷ್ಟು ಜನ ಓಡಾಡ್ತಾರೆ. ಅವರೆಲ್ರಿಗೂ ಅವ್ರ ಕೈಗೆ ಎಟ್ಕೋವಂಥ ಬೆಲೆಯಲ್ಲಿ, ರೀಸನಬಲ್ ರೇಟಲ್ಲಿ ಯಾವುದೇ ರೀತಿ ಊಟ ತಿಂಡಿಗಳು ಈ ಭಾಗದಲ್ಲಿ ಇಲ್ಲ. ಸೊ ಹಾಗಾಗಿ ಅವರೆಲ್ರಿಗೂ ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಶುದ್ಧವಾದಂಥ, ರುಚಿಯಾದಂಥ, ಮನೆಯಲ್ಲೇ ಮಾಡಿದಂಥ ತಿಂಡಿ ಥರ ಇರಬೇಕು ಅನ್ನೋ ಉದ್ದೇಶದಿಂದ ಶುದ್ಧ ತಿಂಡಿಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿನೇ ಇವತ್ತು ನೀವು ಈ ಸಿಲಿಂಡರ್ ಸಮಸ್ಯೆ ಇರ್ಬೋದು, ವಾರ ಸಮಸ್ಯೆ ಇರ್ಬೋದು, ಫ್ಯೂಯಲ್ ಡೀಸೆಲ್ ಎಲ್ಲ ಸಮಸ್ಯೆ ಇರ್ಬೋದು, ಇಂಥ ಸಮಸ್ಯೆ ಇದ್ಕೊಂಡು ಸಹ 7 ದಿನ 18,000 ಜನಕ್ಕೆ ಅವರು ಊಟವನ್ನು ಕೊಟ್ಟಿದ್ದಾರೆ ಅಂದರೆ ಅವ್ರ ಇಂಟೆನ್ಷನ್ ಯಾವ ರೀತಿ ಇರಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಒಂದೊತ್ತು ಫ್ರೀಯಾಗಿ ಊಟ ಕೊಡೋದು, 2 ದಿನ ಏನೋ ಊಟ ಕೊಡೋದು, ಕಡಿಮೆ ರೇಟಲ್ಲಿ ಊಟ ಕೊಡೋದು ಎಲ್ಲ ನಾವು ನೋಡಿರ್ತೀವಿ. 7 ದಿನ ಏನೂ ದುಡ್ಡು ತಗೊಳ್ದೆ, ಅದು ಬಹಳ ಪ್ರೀತಿಯಿಂದ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಸ್ಟಾಫ್ಸು ಅಷ್ಟೇ ಕೈ ಮುಗಿದು ಪ್ರೀತಿಯಿಂದ ಅವ್ರನ್ನ ಬರಮಾಡಿಕೊಂಡು ಅಷ್ಟೇ ಶುದ್ಧವಾಗಿ ನೀಟಾಗಿ ಅಷ್ಟೊಳ್ಳೆ ಹಾಸ್ಪಿಟಾಲಿಟಿಯನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೆ ಎಲ್ಲರ ಮೇಲಿರುವಂಥ ಪ್ರೀತಿ. ಎಲ್ಲರೂ ಕರೆದು ಬರೀ ಈ ಶುದ್ಧ ತಿಂಡಿ ಒಂದು ಮಿನಿಮಮ್ ಅಮೌಂಟ್ ಇಟ್ಟು ಸರ್ವ್ ಮಾಡ್ತಾ ಇರೋದು ಅನ್ನೋದಲ್ಲದೆ, ಎಷ್ಟೋ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಎಲ್ಲವೂ ಸಹ ತಿಂಗಳಾಯಿತು ಅಂದರೆ ದಿನನಿತ್ಯ ಹೋಗ್ತಾ ಇರ್ತದೆ ಊಟಗಳು. ಸೊ ಹಾಗಾಗಿ ನವೀನ್ಗೆ ಎಲ್ರಿಗೂ ಊಟ ಹಾಕಬೇಕು, ಒಳ್ಳೆ ಊಟ ಕೊಡಬೇಕು ಅನ್ನೋ ಒಂದು ಪರಿಶುದ್ಧವಾದಂಥ ಆಸೆ. ಸೊ ಈ ಒಂದು ಸ್ಯಾಂಪುರ ಅಲ್ಲ ಸೋಂಪುರ ಅಂತ ಹೆಸರಿಡ್ಬೇಕು ಇನ್ಮೇಲೆ, ಸೋಂಪುರ ಅಲ್ಲ ಸ್ಯಾಂಪುರ ಅಂತ ಹೆಸರಿಡ್ಬೇಕು ಇನ್ಮೇಲೆ. ಅಷ್ಟು ಜನಗಳನ್ನ ಪ್ರೀತಿಯನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಒಂದು ರೀತಿಯಲ್ಲಿ ಧರ್ಮಸ್ಥಳದ ಮಂಜುನಾಥ ಯಾವ ರೀತಿ ಇದ್ದಾರೆ, ಈ ಕಡೆ ಎಲ್ಲ ನೀವು ಅನ್ನದಾತರು. ಸೊ ಎಲ್ರಿಗೂ ಸಹ ಒಳ್ಳೇದಾಗಲಿ ನವೀನ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ
ಪ್ರಪಂಚದಲ್ಲಿ ಎಕ್ಸೆಟ್ರಾ 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 ಏನೇನಿದೆ ಒಳ್ಳೇದು ಅಂತ ಎಲ್ಲ ಭಗವಂತ ಒಂದು ಹಿಡಿ ಹೆಚ್ಚಿಗೆ ಕೊಟ್ಬಿಡ್ಲಿ ನಿಮಗೆ ಅಂತ ಈ ವೇದಿಕೆ ಮೇಲೇನು ಹಾರೈಸ್ತೀನಿ. ಒಳ್ಳೇದಾಗಲಿ ಎಲ್ರಿಗೂ ಸಹ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಫ್ ಶುದ್ಧ ತಿಂಡಿ, ಶುದ್ಧವಾಗಿದೆ, ಪರಿಶುದ್ಧವಾದಂಥ ಮನಸ್ಸಿರುವಂಥ ವ್ಯಕ್ತಿಯವರು ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.